ಹೇ ಫ್ಯಾಮ್, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಆರ್ಯ. ನಾನಿವಾಗ ಆಫೀಸಿಗೆ ಬಂದಿದ್ದೀನಿ. ಆಫೀಸ್ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಕೆಲಸ ಅಂತೂ ಇದ್ದಾವೆ. ಕ್ಯಾಫೆಟೇರಿಯಾದಲ್ಲಿ ಒಂದು ಕಾಫಿ ಕುಡಿದ್ಬಿಟ್ಟು ಹಾಗೆ ಫ್ರೆಂಡ್ಸ್ನೆಲ್ಲರೂ ಮೀಟ್ ಮಾಡ್ತಾ ಬಾಯ್ ಅಂತ ಹೇಳಿಬಿಟ್ಟು ಮನೆ ಕಡೆ ಬಂದೆ. ಮನೆಯಲ್ಲಿ ನನ್ನ ಮಗ ಹಾಗೆ ನನ್ನ ತಂಗಿ ಮಗ ಸಾತ್ವಿಕ್ ಆಟ ಆಡ್ತಾ ಇದ್ದಾರೆ. ಅಪ್ಪು ಟಯರ್ಡ್. ಅಪ್ಪು ಎದಳು ಮೇಲೆ. ಇಲ್ಲಿ ನೋಡಿ ನನ್ನ ಪಾಪು ಎಷ್ಟು ಚೆನ್ನಾಗಿ ಹೊಸಲು ದಾಟ್ಕೊಂಡು ಬರ್ತಿರೋದು, ಕ್ಯೂಟಿ. ನನ್ನ ಜೀವನದಲ್ಲಿ ನನಗೆ ಬೇಜಾರಾದಾಗ ನನ್ನ ಮಗನ ಜೊತೆ ಆಟ ಆಡ್ತೀನಿ, ಅವನ ಜೊತೆ ಸ್ವಲ್ಪ ಸಮಯ ಕಳೀತೀನಿ. ಆಗ ಎಲ್ಲ ನೋವು ಮರ್ತೋಗ್ತೀನಿ, ಖುಷಿಯಾಗಿರ್ತೀನಿ. ನಾವಿವಾಗ ಫ್ಯಾಮಿಲಿ ಸಮೇತ ಮಹಾದೇವಪುರದಲ್ಲಿರುವಂತಹ ಡಾಮಿನೋಸ್ ಪಿಜ್ಜಾಗೆ ಬಂದಿದ್ದೀವಿ. ನನಗೆ ಹಾಗೂ ಸಾನ್ವಿಗೆ ಪಿಜ್ಜಾ ಇಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಹಾಗೆ ಟೇಕ್ ಅವೇ ಕೂಡ ಇದೆ ಪಿಜ್ಜಾ. ತಂಗಿಗೆ ಮತ್ತು ಲಿತ್ವಿಕಿಗೆ ಸಾತ್ವಿಕಿಗೆ ಪಿಜ್ಜಾ ಅಂದರೆ ತುಂಬಾ ಇಷ್ಟ. ಅವ್ರಿಗೆ ಪಾರ್ಸಲ್ ಎತ್ಕೊಂಡಿದ್ದೀನಿ. ಪಿಜ್ಜಾ ಪಾರ್ಸಲ್ ಎತ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಮಹದೇವಪುರದಲ್ಲಿ ಗೋಬಿ ಫೇಮಸ್ ಇದೆ ರಘು ಹೋಟ್ಲ್ಗೆ. ರಘು ಹೋಟ್ಲು ಚಿಕ್ಕ ವಯಸ್ಸಿಂದನೂ ಫೇಮಸ್ಸು ನಾರಾಯಣಪುರದಲ್ಲಿ. ಅಲ್ಲಿ ಗೋಬಿ ಮಂಜೂರಿ ಪಾರ್ಸಲ್ ಎತ್ಕೊಂಡು ತಂಗಿ ಮನೆಗೆ ಬಂದಿದ್ದೀನಿ. ಕಾಲಿನೇ ಆಗೋಗಿದೆ ಸಾತ್ವಿಕ್. ಅಪ್ಪು ಇಲ್ಲಿ ಇಲ್ಲಿ ಇಲ್ಲಿ. ತಂಗಿ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆಬಿಟ್ಟು ಅಲ್ಲಿಂದ PWD ರೋಡಲ್ಲಿ ಇರುವಂತಹ ಯೆಲ್ಲೋ ಮಾರ್ಟಿಗೆ ಬಂದಿದ್ದೀನಿ. ಅಪ್ಪುಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಮಾಯ್ಶ್ಚರೈಸರು. ಶಾಪಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಬಂದಾಗ ಹಾಗೆ ಸಾಕಮ್ಮ ಲೇಔಟ್ ಪಾರ್ಕಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದ. ಅವ್ರ ಅತ್ತೆ ಜೊತೆ. ನನಗಂತೂ ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು, ಅವನ ಮುಖದಲ್ಲಿ ನಗು. ಐ ಲವ್ ಯು ಬಂಗಾರಿ. ನಾನಿವಾಗ KR ಪುರಂ ಟೋಲ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಮಗಂದು 1 ವರ್ಷದ ಬರ್ಡೇ ಇದೆ, 27ನೇ ತಾರೀಕು. ಹಾಗೆ ನಾಮಕರಣ ಕೂಡ ಇದೆ. ನಾಮಕರಣಕ್ಕೆ ನಾನ್ ವೆಜ್ ಇರೋದ್ರಿಂದ ಕುರಿಗಳಿಗೆ ಆರ್ಡ್ರ್ ಕೊಟ್ಬಿಟ್ಟು 4 ಕುರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿಂದ ಬಂದ್ರಿ. ಹಾಗೆ ಅಲ್ಲೇ ಹೊಸಕೋಟೆ ಹತ್ರ ಹೋಗ್ಬಿಟ್ಟು ರೇಷನ್ ಎಲ್ಲ ತೊಗೊಂಡು ಬಂದ್ರಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಫೈನಲಿ ನಿಂತು ಕಾಲಂತೂ ನೋವಾಗ್ತಾಯಿತ್ತು. ಹಾಗೆ ರೇಷನ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಕಟ್ಬಿಟ್ಟು. ಇಲ್ಲಿ ನೋಡಿ ಗಜೇಂದ್ರ ಅಂಕಲು, ತಿಪ್ಪಣ್ಣ ಅಂಕಲು ಹಾಗೆ ಅವರೆಲ್ಲ ಕೌಂಟ್ ಮಾಡ್ತಾಯಿದ್ದಾರೆ, ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು. ಭಟ್ರೇಲಿರುವಂಥ ಎಲ್ಲ ವಸ್ತುಗಳನ್ನ ತೊಗೊಂಬಂದ್ರಿ. ಹಾಗೆ ಮನೆ ಹತ್ರ ರೀಚ್ ಆಗಿದ್ದೆ. ಶಾಮಿಯಾನ ಹಾಕ್ತಾಯಿದ್ರು. 4 ಕುರಿಗಳನ್ನ ಹಾಗೆ ಇಲ್ಲಿ ತೊಗೊಂಬಂದು ಮನೆ ಕಾಂಪೌಂಡಲ್ಲಿ ಕಟ್ಟಾಕಿದ್ದೀವಿ. ಭಟ್ರು ನೈಟ್ ಊಟಕ್ಕೆ ಅಂತ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಫ್ಯಾಮಿಲಿಗೆ ನೈಟು ಡಿನ್ನರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಾತ್ರಿ ಊಟಕ್ಕೆ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು, ಹಪ್ಪಳ ಇರುತ್ತೆ. ಒಂದು ಪಂಕ್ತಿಯಲ್ಲಿ 60 ಜನ ಕೂರುವಷ್ಟು ಶಾಮಿಯಾನ ಹಾಕಿದ್ದೀವಿ. ಇಲ್ಲಿ ಊಟ ಮಾಡೋದಕ್ಕೆ ಶಾಮಿಯಾನ ಹಾಕಿದರೆ ಈ ಸೈಡು ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಜನಗಳು ಕುತ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀವಿ. ಊಟ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಶಶಿ KR ಪುರಂ ಬಂದಿದ್ದೀವಿ. ಭಟ್ರು ಸ್ವೀಟ್ ಮಾಡೋದಕ್ಕೆ ಕೋವಾ ಬೇಕಂದ್ರು, ಅದಕ್ಕೆ KR ಪುರಂ ಬಂದಿದ್ದೀವಿ. ಸಮಯ ಈಗ ಬೆಳಗ್ಗೆ ಜಾವ 4 ಗಂಟೆ ಆಗಿದೆ. ಇಲ್ಲಿ ನೋಡಿ 3 ಕುರಿಗಳು. ಹಾಗೆ ಆ ಕಡೆ ನೋಡ್ತೀರಾ ನೀವು, ಒಂದು ಟಗರ್ನ ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡ್ತಿದ್ದಾರೆ ಮಟನ್ಗೆ. ನಾನು ಮತ್ತು ಕಸಿನ್ಸ್ ಎಲ್ಲರೂ ಮಾಡಿ ಮೇಲೆ ಹಾಗೆ ಸಮಯ ಕಳೆದ್ರಿ. ಇಲ್ಲಿ ನೋಡಿ ಕೋಲಾರಿಂದ ಇವ್ರು ಬಂದಿರೋದು. ಚೆನ್ನಾಗಿ ಎಲ್ಲ ಮಾಡಿಕೊಟ್ರು. ಮಟನ್ ಅಂತೂ ನೀಟಾಗಿ ಕಟ್ ಮಾಡಿ ಬೋಟಿನೂ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ಸ್ ಅಂತ ಹೇಳ್ತಾ ದಿನೇಶ್ ಚಿಕ್ಕಪ್ಪಗೆ. ಇದು ಮೊದಲನೇ ಕುರಿ. ಇದು ನೀಟಾಗಿ ಚರ್ಮ ತೆಗೆದ್ರು. ಮಟನ್ ಅಂತೂ ಸಖತ್ತಾಗಿತ್ತು, ಎಳೆ ಮಾಂಸ. ಇನ್ನು 3 ಕುರಿ ಇದೆ. ತುಂಬಾ ಟಯರ್ಡ್ ಆಗಿದೆ. ಸಮಯ ಇವಾಗ 4 ಗಂಟೆ. ಹಾಗೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಕೆಳಗಡೆ ಬಂದೆ. ಡೆಕೋರೇಷನ್ ಇದು ನಾಳೆ ಅಪ್ಪುಗೆ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ತಂಗಿದಿರಿಗೆ, ದಯಾನಾಗೆ ಹಾಗೆ ಸಹನಾಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸಮಯ ಈಗ ಬೆಳಗ್ಗೆ ಜಾವ 6:30 ಆಗಿದೆ. ಇಲ್ಲಿ ಎದ್ದಿದ ತಕ್ಷಣ ನೋಡಿದ್ರೆ ಕುರಿಗಳೆಲ್ಲ ಕಟ್ ಮಾಡಿದ್ರು. ಹಾಗೆ ಬೋಟಿ ಇಲ್ಲಿ ನೋಡ್ತಾ ಇದ್ದೀರಾ ರೆಡಿ ಆಗಿದೆ. ಹಾಗೆ ಕಬಾಬ್ ಕೂಡ ರೆಡಿ ಆಗಿದೆ. ಮಸಾಲ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಮತ್ತು ನನ್ನ ತಮ್ಮ ವಿನೋದ ಹೋಗ್ಬಿಟ್ಟು ಕೇಕ್ ಎತ್ಕೊಂಡ್ಬಂದ್ರಿ. ಸರ್ಪ್ರೈಸ್ ರಿವೀಲ್ ಆಗಿದೆ. ಇವಾಗ ಬರ್ಡೇ ಕೇಕ್ ಕಟ್ ಮಾಡ್ತಾ ಇದ್ದೀವಿ.
ಫಂಕ್ಷನ್ ಅಂತೂ ಸೂಪರಾಗಿ ನಡೀತು. ಕ್ಷಮೆ ಇರಲಿ, ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಅಷ್ಟು ಜನ ಇದ್ದರು. ಹತ್ತತ್ರ ಒಂದು 800 ಜನ ಮೇಲೆ ಬಂದಿದ್ದರು. ಭಟ್ರು ಮಾಡಿರೋ ಅಡುಗೆ ಅಂತೂ ನಾನು ಮಾಡೋಕ್ಕಾಗಿಲ್ಲ ಬ್ಲಾಗ್ನ, ಹಾಗೆ ಜನಗಳನ್ನ ಕೂಡ ಹಿಡಿಯೋಕ್ಕಾಗಿಲ್ಲ, ಸಾರಿ. ಅಪ್ಪು ಅಲ್ಲಿ ಪಕ್ಕದಲ್ಲಿ ಅಪ್ಪು ಅಪ್ಪಲು ಮಾಡ್ಬೇಕು ರೆಡ್ ಕಲರ್. ಇವತ್ತು 27ನೇ ತಾರೀಕು ನನ್ನ ಮಗನ ಬರ್ಡೇ. ಸಂಜೆ ಹಾಗೆ ಅಪ್ಪ ಅಮ್ಮ ತಂಗಿ ನಾನು ಕೇಕ್ ಕಟ್ ಮಾಡಿದ್ರಿ ಅಪ್ಪುಗೆ. Happy birthday to Mihan. Happy birthday to dear Mihan. Happy birthday to you. ಅಪ್ಪು Ram Jai Ram. ಅಪ್ಪು ಹ್ಯಾಪಿ ಬರ್ಡೇ ಪಾಪು ಅಂತ ಹೇಳಿ ಬ್ಯೂಟಿಫುಲ್ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್